ಸನಾತನ ಸಂಪ್ರದಾಯದಲ್ಲಿ ಪೂಜೆ, ಉಪವಾಸ ಮತ್ತು ಭಕ್ತಿಗೆ ವಿಶೇಷ ಮಹತ್ವವಿದೆ. ವಿವಿಧ ದೇವತೆಗಳ ಆರಾಧನೆಯ ಮೂಲಕ ಜನರು ಸದಾಚಾರ, ಆಧ್ಯಾತ್ಮಿಕತೆ ಮತ್ತು ಸಮೃದ್ಧಿಯನ್ನು ಪಡೆಯಲು ನಿರಂತರವಾಗಿ ಶ್ರಮಿಸುತ್ತಾರೆ. ವರಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡೆಯಲು ಆಚರಿಸಲಾಗುವ ಅಂತಹ ಒಂದು ಪ್ರಮುಖ ಹಬ್ಬವಾಗಿದೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ಸಂಪತ್ತು, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಪಡೆಯಲು ಈ ವ್ರತವನ್ನು ಆಚರಿಸುತ್ತಾರೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ತಿಥಿಯಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮೀ ದೇವಿಯನ್ನು ವಿವಿಧ ವಸ್ತುಗಳಿಂದ ಪೂಜಿಸುವುದು ಮಾತ್ರವಲ್ಲದೆ ವೇದ ಮಂತ್ರಗಳೊಂದಿಗೆ, ಸ್ತೋತ್ರಗಳೊಂದಿಗೆ ಮಾತ್ರ ಪೂಜಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ದಿನದಂದು ವೇದ ಮಂತ್ರಗಳನ್ನು ಪಠಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. 2026ರ ವರಮಹಾಲಕ್ಷ್ಮಿ ವ್ರತದ ದಿನದಂದು ನಾವು ಯಾವ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತದ ದಿನದಂದು ಈ ಮಂತ್ರ ಪಠಿಸಿ: ಓಂ ಶ್ರೀ ವರಲಕ್ಷ್ಮಿಯೈ ನಮಃ. ಓಂ ಮಹಾಲಕ್ಷ್ಮಿಯೈ ಚ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವರಮಹಾಲಕ್ಷ್ಮಿ ಆವಾಹನ ಮಂತ್ರ: ಓಂ ಹಿರಣ್ಯವರ್ಣಂ ಹರಿಣೀಂ ಸುವರ್ಣರಜಸ್ರಾಜಂ ಚಂದ್ರಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದಮಾ ಆವಾಹ. ಶ್ರೀ ಮಹಾಲಕ್ಷ್ಮಿಯ ಕೃಪೆ ಸದಾಕಾಲ ಎಲ್ಲರ ಮೇಲೆ ಇರಲಿ. ಓಂ ನಮೋ ಮಹಾಲಕ್ಷ್ಮಿಯೇ ನಮಃ. ಎಲ್ಲರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.